ಈ ಆಶ್ರಮ ಮೂಲಭೂತವಾಗಿ ಗಾಂಧೀಜಿಯವರ ಒಂದು ಜೀವನ ಚರಿತ್ರೆ ಹಾಗೂ ಗಾಂಧೀಜಿಯವರ ಚಿಂತನೆ ಮತ್ತು ವಿಚಾರಗಳಿಗೆ ಸಂಬಂಧಪಟ್ಟಂಥ ಆಶ್ರಮವಾಗಿದೆ. ನೀವು ಗುಜರಾತಿನ ಅಹಮದಾಬಾದ್ನಲ್ಲಿರ್ತಕ್ಕಂಥ ಸಬರ್ಮತಿ ಆಶ್ರಮ, ಅದು ಗಾಂಧೀಜಿಯವರು ನಿರ್ಮಾಣ ಮಾಡಿದರು 1917ರಲ್ಲಿ. ಆ ಆಶ್ರಮವನ್ನು ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಹಾಗೂ ಈ ತಮ್ಮ ಒಂದು ಆಲೋಚನೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಪಂಚಾಯತ್ ರಾಜ್ ಅಥವಾ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಭಾರತದ ಒಂದು ಧ್ಯೇಯ ಉದ್ದೇಶ ಅಂದರೆ ಭಾರತ ದೇಶವನ್ನು ಅಭಿವೃದ್ಧಿ ಅಂತ ಕೊಂಡೊಯ್ಯಬೇಕಾದ್ರೆ ಅವರು ಹೊಂದಿದಂಥ ವಿಚಾರಧಾರೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅವರು ಅನ್ವಾಯಿಗಳೊಂದಿಗೆ ಅಂದರೆ ಅವರು ಫಾಲೋವರ್ಸ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ 1917ರಿಂದ 1930ರವರೆಗೆ ಆ ಆಶ್ರಮದಲ್ಲಿ ಅವರು ತುಂಬಿದ್ರು. ಸಬರ್ಮತಿ ಆಶ್ರಮ ಎಲ್ಲಿದೆ? ಗುಜರಾತಿನ ಅಹಮದಾಬಾದ್ನಲ್ಲಿದೆ. ಸಬರ್ಮತಿ ನದಿಯ ದಡದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದರಿಂದ ಆ ಆಶ್ರಮಕ್ಕೆ ಸಬರ್ಮತಿ ಆಶ್ರಮ ಎಂದು ಹೆಸರು ಬಂತು. 1930ವರೆಗೆ ಆಶ್ರಮದಲ್ಲಿ ಅವರು ಇದ್ರು. 1930ರಲ್ಲಿ ನೀವು ಇತಿಹಾಸ ಓದಿರ್ಬೋದು, ದಂಡಿ ಸತ್ಯಾಗ್ರಹ ಆರಂಭವಾಗುತ್ತೆ. ಯಾವ ಸತ್ಯಾಗ್ರಹ? ದಂಡಿ ಸತ್ಯಾಗ್ರಹ. ಆ ಸತ್ಯಾಗ್ರಹದಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಶಪಥ ಮಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯುವವರೆಗೂ ನಾನು ಈ ಆಶ್ರಮಕ್ಕೆ ಪುನಃ ಬರೋದಿಲ್ಲ. ಆ ಒಂದು ಶಪಥದೊಂದಿಗೆ ಆಶ್ರಮವನ್ನು ತೋರಿತಾರೆ ಅವರು. ಯಾರು? ಮಹಾತ್ಮ ಗಾಂಧೀಜಿ. ಯಾವಾಗ? 1930ರಲ್ಲಿ. ತೊರೆದ ನಂತರ ದಂಡಿ ಸತ್ಯಾಗ್ರಹ ಕೈಗೊಳ್ತಾರೆ. ಅದಾದ ನಂತರ 1935ರ ಬ್ರಿಟಿಷ್ ಇಂಡಿಯಾ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಭಾರತೀಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿವರೆಗೂ ಅವ್ರು ಏನಂತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ನಿರತರಾಗ್ತಾರೆ. ಈ ಆಶ್ರಮ ಏನಂತಂದ್ರೆ ಗಾಂಧೀಜಿಯವರ ಜೀವನದ ಮೇಲೆ ಮತ್ತು ಅವರ ವಿಚಾರಧಾರೆಗಳ ಮೇಲೆ ಪ್ರಭಾವವನ್ನು ಬೀರಿತು ಆ ಒಂದು ಆಶ್ರಮ. ಅದರ ಮುಖ್ಯವಾಗಿ ಅನೇಕ ರೀತಿಯಾದಂತಹ ಗಾಂಧಿ ಆಶ್ರಮಗಳು, ಗಾಂಧಿ ಕೇಂದ್ರಗಳು ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ಆರಂಭವಾದವು. ಆ ಸಂದರ್ಭದಲ್ಲಿ 1920ರಿಂದ 1947ರ ಕಾಲಾವಧಿಯನ್ನ ನಾವು ಗಾಂಧಿ ಯುಗ ಅಂತ ಕರೀತೇವೆ. ಯಾವ ಯುಗ? ಇತಿಹಾಸದಲ್ಲಿ ಗಾಂಧಿ ಯುಗ ಎಂದು ಕರೆಸಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಸಾಕಷ್ಟು ಆಶ್ರಮ ಕೇಂದ್ರಗಳು ಆರಂಭವಾದವು. ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಇಲ್ಲೇ ನಮ್ಮ ಹೊಸವೃತ್ತಿಯಲ್ಲಿ ಮೈಲಾರ್ ಮಾದೇವಪ್ಪ ಅವ್ರು ಏನಂತಂದ್ರೆ ಗಾಂಧಿ ಅನ್ವಯಿಗಳಾಗಿದ್ರು. ಅವರು ಹೊಸವೃತ್ತಿಯಲ್ಲಿ ಏನಂತಂದ್ರೆ ಗಾಂಧಿ ಕೇಂದ್ರವನ್ನ ಆರಂಭ ಮಾಡ್ತಾರೆ, ಗಾಂಧಿ ಆಶ್ರಮ ಎಂದು ಆರಂಭ ಮಾಡ್ತಾರೆ. ರಾಯಚೂರಿನಲ್ಲಿ ಗಾಂಧಿ ಗುಡಿ ಅಂತ ಇದೆ. ಹೀಗಾಗಿ ಬಹಳ ಪ್ರದೇಶಗಳಲ್ಲಿ ಅಂದರೆ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಪ್ರದೇಶ ಇರ್ಬೋದು, ಗಾಂಧಿ ಆಶ್ರಮಗಳು ಆರಂಭವಾಗಿದೆ. ಈಗ ಪ್ರಶ್ನೆ ಏನಂತಂದ್ರೆ, ನಾವು ಯಾಕೆ ಈ ಆಶ್ರಮವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ ಅಂತ, ಗದಗ್ನಲ್ಲಿ ಈ ವಿಶ್ವವಿದ್ಯಾಲಯದ ಆವರಣದಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ವಿ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ, ವಿಶ್ವವಿದ್ಯಾಲಯದ ಹೆಸರು ಏನಂತಂದ್ರೆ, ಮೊದಲಿಗೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ ಸ್ಥಾಪಿತವಾಗಿದೆ. ಈಗ ಈ ವಿಶ್ವವಿದ್ಯಾಲಯದ ಹೆಸರು ಏನಾಗಿದೆ ಅಂತಂದ್ರೆ, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಏನಂತಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬೋಧನೆ, ತರಬೇತಿ ಹಾಗೂ ಸಂಶೋಧನೆ, ಅನ್ವೇಷಣೆ ಈ ಒಂದು ಆಧಾರವಾಗಿ ಇರುವಂತಹ ಕಾರ್ಯಚಟುವಟಿಕೆಗಳನ್ನು ಮಾಡೋದು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ, ಗ್ರಾಮೀಣಾಭಿವೃದ್ಧಿ ಒಂದು ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸುವ ಉದ್ದೇಶದಿಂದ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿತ ಮಾಡಿದ್ದಾರೆ. ಹಾಗಾದ್ರೆ ಗಾಂಧೀಜಿ ಸ್ಥಳೀಯ ಆಡಳಿತ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅತ್ಯಂತ ಅದ್ಭುತವಾದಂಥ ಚೌಕಟ್ಟನ್ನು ನಿರ್ಮಿಸಿಕೊಟ್ಟರು. ಅಂದ್ರೆ ಅವ್ರ ಪ್ರಕಾರ ಸ್ಥಳೀಯ ಆಡಳಿತ ಹೇಗಿರ್ಬೇಕಂದ್ರೆ, ಪ್ರತಿಯೊಂದು ಗ್ರಾಮಗಳು ಗಣರಾಜ್ಯಗಳಾಗಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ರೂಪುಗೊಳ್ಳಬೇಕು ಎಂಬ ಉದ್ದೇಶವನ್ನು ಅವ್ರು ಹೊಂದಿದ್ರು. ಸ್ವರಾಜ್ ಅಂದ್ರೆ ಗ್ರಾಮ ಸ್ವರಾಜ್, ಪ್ರತಿಯೊಂದು ಗ್ರಾಮಗಳು ಏನಂತಂದ್ರೆ ಸ್ವಾವಲಂಬನೆ ಜೀವನವನ್ನ ನಡೆಸಬೇಕು, ಸ್ವಾವಲಂಬಿಯಾಗಿ ಏನ್ ಮಾಡ್ಬೇಕಂದ್ರೆ ಗ್ರಾಮಗಳನ್ನ ಕಟ್ಟಬೇಕೆಂಬ ಆಲೋಚನೆ ಅವರು ಆಗಿತ್ತು. ಹೀಗಾಗಿ ಪಂಚಾಯತ್ ರಾಜ್ ಪರಿಕಲ್ಪನೆಯ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಗಾಂಧಿ ತತ್ವವನ್ನು ಕೂಡ ಅಳವಡಿಸಲಾಗಿದೆ. ಅದಕ್ಕೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಪ್ರೇರಣವಾಗಿ ಯಾವುದಾದ್ರೂ ಒಂದು ಕೇಂದ್ರ ಇರಬೇಕು ಎಲ್ಲಿ? ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಂಬ ಆಲೋಚನೆಯ ನಿರ್ಮಾಣಕರ್ತರಲ್ಲಿ ಬಂದಾಗ, ಅಂದ್ರೆ ಈ ವಿಶ್ವವಿದ್ಯಾಲಯದ ಸ್ಥಾಪನಾಕರ್ತರಲ್ಲಿ ಬಂದಾಗ, ಸಲಹಾ ಮಂಡಳಿಯವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಗಾಂಧಿ ನಿರ್ಮಾಣ ಮಾಡಿದಂಥ ಸಬರ್ಮತಿ ಆಶ್ರಮ ಏನಿದೆ ಅದರ ಪ್ರತಿರೂಪವನ್ನೇ ಈ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕೆಂಬ ಆಲೋಚನೆ ಬಂತು. ಅದರ ಅನುಗುಣವಾಗಿ 2018 ಮತ್ತು 19ರಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭವಾಗುತ್ತೆ. 2020ಕ್ಕೆ ಕೊನೆಗೊಳ್ಳುತ್ತೆ. 2020 ನವೆಂಬರ್ 11ಕ್ಕೆ ಈ ಆಶ್ರಮವನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಅದಕ್ಕೂ ಒಂದು ಕಾರಣ ಇದೆ. ಆ ದಿನದಂದು ಯಾಕೆ ಜಾರಿಗೆ ತರಲಾಗುತ್ತೆ? ಯಾಕೆ ಅಂತಂದ್ರೆ 1920 ನವೆಂಬರ್ 11ಕ್ಕೆ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿ ಗದಗ ಜಿಲ್ಲೆಗೆ ಭೇಟಿ ಕೊಟ್ಟರು. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಂತೆ ಜನರ ಬೆಂಬಲ ಪಡೆಯಲು ಅವರು ಪ್ರವಾಸವನ್ನು ಮಾಡ್ತಾ ಇದ್ರು. ಅದರ ಭಾಗವಾಗಿ ಗದಗ ಜಿಲ್ಲೆಗೆ ಯಾವಾಗ 1920 ನವೆಂಬರ್ 11 ಆ ಒಂದು ಭೇಟಿಗೆ, ಆ ಒಂದು ಐತಿಹಾಸಿಕ ಕ್ಷಣಕ್ಕೆ
2020 ನವೆಂಬರ್ 11ಕ್ಕೆ ಒಂದು ಶತಮಾನ ಸಲ್ಲುತ್ತೆ. ಆ ಶತಮಾನೋತ್ಸವದ ಅಂಗವಾಗಿ ಈ ಆಶ್ರಮವನ್ನು ಅಂದೇ ಲೋಕಾರ್ಪಣೆಗೊಳಿಸಲಾಗುತ್ತೆ. ಈ ಒಂದು ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ಥಾಪನೆ ಮಾಡಿದ ಉದ್ದೇಶ ಏನಂತಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳಿಗೆ ಈ ಒಂದು ಆಶ್ರಮ ಪ್ರೇರಣಾ ಕೇಂದ್ರವಾಗಿ ಇನ್ಸ್ಪೈರ್ ಸೆಂಟರ್ ಆಗಿ ಇರಬೇಕೆಂಬ ಉದ್ದೇಶದಿಂದ ಇದನ್ನು ಕಂಡುಕೊಳ್ಳಲಾಗಿದೆ. ಈ ಆಶ್ರಮದ ಮುಖ್ಯ ಏನಂತಂದ್ರೆ ನಾವು ಪ್ರತಿ ತಿಂಗಳು ಗಾಂಧಿ ಚಿಂತನ ಮಂಥನ ಹಾಗೂ ಸತ್ಸಂಗ ಎಂಬ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ವಿದ್ಯಾರ್ಥಿ ಯುವಕರು ನೀವೇನಿದ್ದೀರ, ನಿಮಗೆ ಗಾಂಧಿ ವಿಚಾರಧಾರೆಗಳು ಹಾಗೂ ಅವರ ಒಂದು ಚಿಂತನೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ವೇದಿಕೆಯಿಂದ ಗಾಂಧಿ ವಿಚಾರಧಾರೆಗಳನ್ನು ಬೋಧಿಸಲಾಗುತ್ತೆ. ಆ ಕಾರ್ಯಕ್ರಮದ ಮುಖೇನ ಇದುವರೆಗೂ 56 ಕಾರ್ಯಕ್ರಮಗಳನ್ನು ನಾವು ಆಶ್ರಮದ ವತಿಯಿಂದ ನಡೆಸಿದ್ದೇವೆ. ಹಾಗೆ ಈ ಒಂದು ಗಾಂಧಿ ವಿಚಾರಧಾರೆಗೆ ಅನುಗುಣವಾಗಿ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಖಾದಿ ಮಳಿಗೆ ಇದೆ. ಖಾದಿ ಪರಿಕರಗಳನ್ನು ಮಾರಾಟ ಮಾಡಲಾಗುತ್ತೆ, ಪ್ರದರ್ಶನ ಮಾಡಲಾಗುತ್ತೆ. ಗಾಂಧಿ ವಿಚಾರಧಾರೆಗಳ ಬಗ್ಗೆ ಪುಸ್ತಕಗಳನ್ನು ಮಾರಾಟ ಮಾಡಲಾಗುತ್ತೆ. ಹಾಗೆ ಅನೇಕ ಸಾರ್ವಜನಿಕರಿಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಡೋರಿಗೆ ಓದಲಿಕ್ಕೆ ಗ್ರಂಥಾಲಯ ಇದೆ, ಅವರು ಅಧ್ಯಯನ ಮಾಡಬಹುದು. ಗಾಂಧಿ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಮಾಹಿತಿಯನ್ನು ಕೊಡಲು ಕೂಡ ಇಲ್ಲಿ ಒಂದು ಕೇಂದ್ರ ಕೂಡ ಇದೆ, ಅವರು ಮಾಹಿತಿಯನ್ನು ತಲುಪಿಸ್ತಾರೆ. ಹೀಗಾಗಿ ನೀವೆಲ್ಲರೂ ಇಲ್ಲಿ ಭೇಟಿ ಕೊಟ್ಟಿದ್ದೀರಾ. ಗಾಂಧೀಜಿಯವರ ಸ್ವತಂತ್ರ ಹೋರಾಟದಲ್ಲಿ ಅವರು ಭಾಗಿಯಾದಂಥ ಕ್ಷಣಗಳನ್ನು, ಸಂದರ್ಭಗಳನ್ನು ನೀವು ಮತ್ತೊಮ್ಮೆ ಓದಿ ತಿಳ್ಕೊಳ್ಳಿ. 1920ರಿಂದ 47ರ ಕಾಲಾವಧಿ ಭಾಳ ಮಹತ್ತರವಾದಂಥ ಕಾಲಾವಧಿ. 1930ರಿಂದ ನಾನು ಹೇಳಿದೆ, ಅವರ ಆಶ್ರಮ ತೋರಿದ ನಂತರ ಕೊನೆಗೆ ಅವ್ರು ನೆಲೆಗೊಂಡಿದ್ದಲ್ಲಿ ಅಂತಂದರೆ 1942 ರಿಪೀಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಭಾರತ ಬಿಟ್ಟು ಕೊಲೆನಿ ಎಂಬ ಚಳವಳಿ ಆಗುತ್ತೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಇರ್ತಾರೆ. ಆ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ 1948 ಜನವರಿ 30ರಂದು ಅವರು ಹತ್ಯೆಗೀಡಾಗ್ತಾರೆ. ನಾಥೂರಾಮ್ ಗೋಡ್ಸೆ ಎಂಬವರು ಅವರನ್ನೇನು ಮಾಡ್ತಾರೆ ಅಂತಂದರೆ ಗುಂಡಿಟ್ಟು ಹತ್ಯೆಯನ್ನು ಮಾಡ್ತಾರೆ. ಅಲ್ಲಿವರೆಗೂ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಗಾಂಧಿ ಅವಧಿ ಏನಿದೆ, ಗಾಂಧಿ ಯುಗ ಏನಿದೆ, ಅದು ಸ್ವತಂತ್ರ ಹೋರಾಟದಲ್ಲಿ ಸಾಮಾನ್ಯ ಜನರನ್ನು ಕೂಡ ಆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸಿದ, ಅಹಿಂಸೆ ಮೂಲಕವಾಗಿ ಸ್ವತಂತ್ರವನ್ನು ಕಟ್ಟಿಕೊಟ್ಟಂತಹ ಒಂದು ಕೀರ್ತಿ ಮತ್ತು ಯಶಸ್ಸು ಗಾಂಧೀಜಿಯವರಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.